ಹೊಸ ಅಧ್ಯಾಯ ಪ್ರಾರಂಭ ಅಂತ. ಸುಮಾರು 46ನೇ ವರ್ಷದ ಜಾತ್ರೆ, ರಾಜ್ಯದಲ್ಲಿ ಮೊಟ್ಟ ಮೊದಲನೇದು ಜಾತ್ರೆ ನಡೀತಕ್ಕಂಥದ್ದು. ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲ ಎಲ್ಲ ಭಾಗದ ಜನರು ಬಂದು ಹಾಗೆ ನಾಳೆ ನಾಡಿದ್ದು 7ರಿಂದ 12ನೇ ತಾರೀಕು ನಿರಂತರ ಪ್ರವಚನ ಕಾರ್ಯಕ್ರಮ. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಹಿರಿ ತುಮಕೂರಲ್ಲಿ ಸುಮಾರು 46ನೇ ವರ್ಷದ ಜಾತ್ರೆ, ರಾಜ್ಯದಲ್ಲಿ ಮೊಟ್ಟ ಮೊದಲನೇದು ಜಾತ್ರೆ ನಡೀತಕ್ಕಂಥದ್ದು. ಅಂಬಿಗರ ಚೌಡಯ್ಯನ ಜಾತ್ರೆ, ದೇವಸ್ಥಾನ, ರಥೋತ್ಸವ ನಡೀತಕ್ಕಂಥದ್ದು ಎಲ್ಲಿ ಅದಂದ್ರೆ ಅದು ಹಿರಿ ತುಮಕೂರಿನಲ್ಲಿ ಅದ. ಸಾಕಷ್ಟು ಸಲ ಎಲ್ಲಿ ಅದು ಯಾವ ಊರಾಗ ಮಾಡಿಲ್ಲ ಕೂಡ ಇಲ್ಲಿ ಇವತ್ತು ಹಾವೇರಿಯಾಗ ಆದಂದ್ರೂ ಕೂಡ ಈ 2ನೇ ರಥೋತ್ಸವ ಅದು. ಇದು ಇವತ್ತು 12ನೇ ತಾರೀಕು ಇವತ್ತು ಜಾತ್ರಾ ಮಹೋತ್ಸವ ವಿಶೇಷ ರಥೋತ್ಸವಕ್ಕಾಗಿ ಇವತ್ತು ನಡೀತಕ್ಕಂಥದ್ದು. ಕರಪತ್ರ ಬಿಡುಗಡೆ ಮಾಡೋದು ಉದ್ದೇಶ ಏನಂದ್ರೆ ಈ ಭಾಗದಲ್ಲಿರ್ತಕ್ಕಂಥ ಜನ, ನಮ್ಮ ಜಿಲ್ಲೆ ಮತ್ತು ಹೊರ ಜಿಲ್ಲೆಯಿಂದ ಹೆಚ್ಚಿನ ಭಕ್ತರು ಬಂದು ಕೇಸಿ ಈ ರಥೋತ್ಸವ ಜಾತ್ರೆಗೆ ಯಶಸ್ವಿಗೊಳಿಸ್ಬೇಕಂತಕ್ಕಂಥದ್ದು ಈ ಅಂಬಿಗರ ಚೌಡಯ್ಯನ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಸಮಾಜದ ಮುಖಂಡರು ಮತ್ತು ಸ್ವಾಮೀಜಿಗಳು ವಿಶೇಷವಾಗಿ ಜಾತ್ರೆಗಿಂತ ಮುಂಚಿತವಾಗಿ ಪ್ರವಚನ ನಡೆದಿರ್ತಕ್ಕಂಥದ್ದು. ಇದು ಒಳ್ಳೆ ಬೆಳವಣಿಗೆ. ಆದರೆ ಈ ಜಾತ್ರೆ ದಿವಸ ಅಷ್ಟೇ ಅಲ್ಲ, ಪ್ರವಚನ ಇವತ್ತಲಿಂತ ನಿನ್ನೆಲಿಂತ ಚಾಲೂ ಮಾಡಿದ್ರ ಸಂಘಟ ಇವತ್ತು ಆ ಜಾತ್ರೆ ದಿವಸ 2 ದಿವಸ ಏನದ ನಾಟಕ ನಡೀತದೆ ಇಲ್ಲಿ. ಅದ್ರ ಜೊತೆಗೆ ಏನದಂದ್ರೆ ಕೈ ಕುಸ್ತಿ ಮತ್ತು ಭಾರ ಎತ್ತುವ ಸ್ಪರ್ಧೆ ಕೂಡ ಇಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆ ಅದ. ಹಂಗಾಗಿ ಈ ಭಾಗದಾಗಿರ್ತಕ್ಕಂಥ ಕೈ ಕುಸ್ತಿ ಕ್ರೀಡಾಪಟುಗಳು, ಭಾರ ಎತ್ತುವ ಸ್ಪರ್ಧೆಗಳು ಮತ್ತು ಈ ಭಾಗದಾಗಿರ್ತಕ್ಕಂಥ ಅಂಬಿಗರ ಚೌಡಯ್ಯನ ಸಂಘದ ಪದಾಧಿಕಾರಿಗಳು, ವಿಠ್ಠಲರ ಅಭಿಮಾನಿಗಳು, ಸಮಾಜದ ಹಿರಿಯರು, ಯುವಕರು ಎಲ್ಲರೂ ಆಗಮಿಸಿ ಈ ಜಾತ್ರೆ ಯಶಸ್ವಿಗೊಳಿಸ್ಬೇಕಂತಕ್ಕಂಥದ್ದು ಎಲ್ಲರ ಬಳಿ ಕಳಕಳೆಯ ಮನವಿ. ಎಲ್ಲರಿಗೂ ಶರಣಾರ್ಥಿಗಳು. ಬಂಧುಗಳೇ, ಈ ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಗ್ರಾಮ ತುಮಕೂರು. ಈ ಗ್ರಾಮದಲ್ಲಿ ವಿಶೇಷವಾಗಿ ನಿಜಶರಣ ಅಂಬಿಗರ ಚೌಡಯ್ಯನ ಒಂದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ಭಾಳ ಸುಂದರವಾಗಿ ಅಚ್ಚುಕಟ್ಟಾಗಿ ಎಲ್ಲ ಗ್ರಾಮದ ಹಿರಿಯರು, ಸುತ್ತಮುತ್ತಲಿನ ಸದ್ಭಕ್ತರು ಸೇರಿ ಮಾಡುವಂಥವರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಮನರಂಜನೆ ಕಾರ್ಯಕ್ರಮಗಳು ಸಾಗ್ತಾಯಿವೆ. ಅನೇಕ ರೀತಿಯಿಂದ ಎಲ್ಲ ಪ್ರವಚನ ಕಾರ್ಯಕ್ರಮಗಳು ನಿತ್ಯವೂ ನಡೀತಾ ಇದೆ. ಸವದತ್ತಿ ತಾಲೂಕಿನ ಮುಗುಳಿಹಾಳ ಗ್ರಾಮದ ಕೀರ್ತನಾಚಾರ್ಯ ಸುಮಂಗ ಶಾಸ್ತ್ರಿಗಳಿಂದ ಒಂದು ಪ್ರವಚನ ಕಾರ್ಯಕ್ರಮ ನಡೆದು ಬಂದು 5 ದಿನಗಳ ಪರ್ಯಂತರವಾಗಿ ಭಾಳ ಸುಂದರವಾಗಿರ್ತಕ್ಕಂಥ ನಿಜ ಶರಣ. ನಿಜ ಅಂದರೆ ಏನು? ತಂದೆ ಆಗಿರ್ತಕ್ಕಂಥ ನಿಜತ್ವವನ್ನು ತಿಳ್ಕೊಳ್ತಕ್ಕಂಥದ್ದು ನಿಜ. ಅಂಥದ್ದನ್ನು ತಿಳ್ಕೊಂಡಿರ್ತಕ್ಕಂಥ ಶರಣ ಯಾರಾದಿದ್ರೆ ಅವರು ಅಂಬಿಗರ ಚೌಡಯ್ಯ ಅಂತಕ್ಕಂಥ ಮಾತನ್ನು ತಿಳ್ಕೊಂಡು ನಿಜ ಶರಣ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಆ ನಿಜ ವಿಚಾರವನ್ನು ತಿಳಿಬೇಕಂತ 5 ದಿನಗಳ ಪ್ರವಚನ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಎಲ್ಲ ಭಾಗದ ಜನರು ಬಂದು ಭಾಗಿಯಾಗಿ ಸೇವೆಯನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಧನ್ಯರಾಗಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿ ಎಲ್ಲರೂ ಶರಣಾರ್ಥಿಗಳು. ಕ್ಷೇತ್ರ ದೇವತೆ ಅಂಬಿಗರ ಚೌಡಯ್ಯ, ನಿಜಶರಣ ಅಂಬಿಗರ ಚೌಡಯ್ಯ ಅವರ ಜಾತ್ರೆ 46ನೇ ಜಾತ್ರೆ. ಇದು ಒಂದು ಭಾಳಷ್ಟು ಹೇಳಬೇಕಾದ್ರೆ ಈಗ ಟೈಮ್ ಇಲ್ಲ, ಸಂಕ್ಷಿಪ್ತದಲ್ಲಿ ಹೇಳಬೇಕಾಗಿದೆ. ಈ ಊರಿನ ಒಂದು ಹೊಸ ಅಧ್ಯಾಯ ಪ್ರಾರಂಭ ಅಂತ ಅನ್ಬೋದು. ಈ ವರ್ಷದಿಂದ ಇದುವರೆಗೂ ಮಾಡಿದ್ರು, ಇದು ಹೊಸ ಅಧ್ಯಾಯ, ಪುನಃ ಹೊಸ ಅಧ್ಯಾಯ ಪ್ರಾರಂಭವಾದ ಹಾಗೆ. ಏಕೆಂದರೆ ಇದು ಒಂದು ಎಲ್ಲರಿಗೂ ಕೂಡ ಮನಮುಟ್ಟುವಂತೆ ತಿಳಿಸುವಂಥ ಕಾರ್ಯಕ್ರಮ, ಒಂದು 5 ದಿನದ ಕಾರ್ಯಕ್ರಮ, ಪ್ರವಚನ ಕಾರ್ಯಕ್ರಮ ಹಾಕ್ಕೊಂಡಿದೆ. ಇದರಲ್ಲಿ ಏನಂತಂದರೆ ಅಪ್ಪಟ ನಿಜಶರಣ ಅಂಬಿಗರ ಚೌಡಯ್ಯನವರ ದಿಟ್ಟ ಅಂಬಿಗರ ಚೌಡಯ್ಯನವರ ಒಂದು ಅವರ ಎಷ್ಟು ಇದು ಇತ್ತಂತಂದರೆ ಒಂದು ಖಡಾಖಂಡಿತವಾಗಿ ಮಾತಾಡ್ತಕ್ಕಂಥ ವಚನಗಳನ್ನು ರಚಿಸಿರ್ತಕ್ಕಂಥ ಅಂಬಿಗರ ಚೌಡಯ್ಯನವರ ನಿಜಶರಣ ಅಂಬಿಗರ ಚೌಡಯ್ಯನವರ ಜಾತ್ರೆ ಅಂಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಗುರು ಹಿರಿಯರು, ಊರಿನ ಸರ್ವರು ಇದರಲ್ಲಿ ಯಾವುದೇ ಒಂದು ಭೇದವನ್ನು ಎಣಿಸದೆ ಅವರದೇ ಜಾತ್ರೆ ಅಂತಕ್ಕಂಥ ಭಾವನೆ ಇಲ್ಲದೆ ಎಲ್ಲರೂ ಬಂದು ಆಗಮಿಸಿ ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮ ಪ್ರಾರ್ಥನೆ. ಗುರು ಅಂಬಿಗರ ಚೌಡಯ್ಯ ನಮ್ಮ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ನೂತನವಾಗಿ ಹೊಸ ಅಧ್ಯಾಯಕ್ಕೆ ನಾಂದಿ ಆಡುವಂತೆ 5 ದಿನಗಳ ಕಾಲ ನಿರಂತರ ಶರಣ ದರ್ಶನ ಪ್ರವಚನ ಕಾರ್ಯಕ್ರಮವನ್ನು ಈಗಾಗಲೇ ನಿನ್ನೆ ಕೂಡ ನಡೆದಿದೆ. ಸಮಯ 7ರಿಂದ 9. ತದನಂತರ ನಾಳೆ ನಾಡಿದ್ದು 7ರಿಂದ 12ನೇ ತಾರೀಕು ನಿರಂತರ ಪ್ರವಚನ ಕಾರ್ಯಕ್ರಮ. 12ಕ್ಕೆ ಜಗದ್ಗುರು ಶಾಂತಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳ ಸನ್ನಿಧಿಯಲ್ಲಿ ವಚನ ಗ್ರಂಥ ಮಾರಾಟೋತ್ಸವ ಜರುಗಲಿದೆ. ಹಾಗಾಗಿ ನಮ್ಮ ತುಮಕೂರು ಗ್ರಾಮದ ವಡಗೇರಿ ತಾಲೂಕಿನ ಎಲ್ಲ ಸಮಾಜದ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಗ್ರಾಮದ ಅಧ್ಯಕ್ಷರು, ಗ್ರಾಮದ ಹಿರಿಯರು ಹಾಗೂ ಸಮುದಾಯದ ಎಲ್ಲ ಮುಖಂಡರು ನಮ್ಮ ಇಡೀ ತುಮಕೂರು ಗ್ರಾಮಕ್ಕೆ ಬಂದು ತನು ಮನ ಧನದಿಂದ ಹಾಗೂ ವಚನ ಗ್ರಂಥ ಮಾರಾಟೋತ್ಸವವನ್ನು ಯಶಸ್ವಿಯಾಗಿ
ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ಮನವಿ. ಶರಣಾರ್ಥಿಗಳು. ಸಿದ್ಧಲಿಂಗ, ತುಮಕೂರು ವಿದ್ಯಾರ್ಥಿ. ಚೌಡಯ್ಯನವ್ರಿಗೆ, ಮಾಣಿಕೇಶಿ ರಾಮನವ್ರಿಗೆ, ಅವ್ರಿಗೆ ಶರಣಾರ್ಥಿಗಳ ಚೌಡಯ್ಯನವ್ರಿಗೆ, ಮಾಣಿಕೇಶಿ ರಾಮನವ್ರಿಗೆ. ಆ ಗೇಟ್ ಫೋಲ್ಡ್ ಮಾಡ್ಬೋದು ಇನ್ನ ಇದು ಮಾಡಿದ್ವಿ. ದೇವಸ್ಥಾನ ಬರ್ಬೋದು ಮ್ಯಾಗ ಮಾಣಿಕೇಶಿ ರಾಮನವ್ರಿಗೆ, ಪೊಲೀಸ್ ಸಮಾಜಕ್ಕೆ, ಶರಣಾಂಬಿಗರ ಚೌಡಯ್ಯನವ್ರಿಗೆ, ಶರಣಾಂಬಿಗರ ಚೌಡಯ್ಯನವ್ರಿಗೆ, ಪೊಲೀಸ್ ಸಮಾಜಕ್ಕೆ, ಮಾತಾ ಮಾಣಿಕೇಶಿ ರಾಮನವ್ರಿಗೆ, ವಿಠ್ಠಲ್ ಯರ್ರವ್ರಿಗೆ, ಶರಣಾಂಬಿಗರ ಚೌಡಯ್ಯನವ್ರಿಗೆ. ಸಿದ್ದು ಬಾ ಭೀಮ ವೇದಿಕೆನ ಬರ್ತಲ್ಲ ಅಂತ ಪ್ರಚಾರ ಬೇಕು. ಈಗ ಅಲ್ಲಿ ಬೆಂಗಳೂರು ನಡೆದು ಶರಣಾಂಬಿಗರ ಚೌಡಯ್ಯನವ್ರಿಗೆ, ಶರಣಾಂಬಿಗರ ಚೌಡಯ್ಯನವ್ರಿಗೆ.